ನೋಂದಣಿ ನನ್ನ ಸ್ನೇಹಿತರೆ ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿಗಿನ್ನ ಬಹುಶಃ ಅವರು ರಾಹುಲ್ ಗಾಂಧಿ ಅವರ ಹತ್ರ ನೋಂದಣಿ ಆಗಬೇಕು ಅಂತ ಅವ್ರ ಆಲೋಚನೆ ಇರ್ಬೋದು. ಈಗಾಗಲೇ ಆಗಿದ್ದಾರೆ, ಅವ್ರ ತಂದೆಯವರೇ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ. ಅಷ್ಟು ಉತ್ಸುಕತೆ ಏನು ಅಗತ್ಯ ಇರಲಿಲ್ಲ ಅವ್ರಿಗೆ. ಯಾಕೆಂದರೆ ನೋಡ್ರಿ, ನೋಂದಣಿ ಒಂದು ಸಂಸ್ಥೆ ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಅಥವಾ ಒಂದು ಸೆಟ್ ಆಫ್ ಇಂಡಿವಿಜುವಲ್ಸ್. ಈಗ ನಮ್ಮಲ್ಲಿ ಅನೇಕ ಭಜನಾ ಮಂಡಳಿಗಳಿಲ್ವಾ? ಗ್ರಾಮೀಣ ಪ್ರದೇಶದಲ್ಲಿ ಭಜನಾ ಮಂಡಳಿಗಳಿದೆ. ಈಗ ನಾಟಕ ಮಾಡೋದಕ್ಕೆ ಕೆಲವು ಮಂಡಳಿಗಳಿದೆ, ನಾಟಕ ಮಂಡಳಿಗಳಿವೆ. ಅನೇಕ ಧರ್ಮಗಳಲ್ಲಿ ಕೂಡ ಅನೇಕ ಇಂಡಿವಿಜುವಲ್ ಸೇರಿ ಸಂಘಗಳು ಮಾಡ್ತಾರೆ. ಕ್ರಿಕೆಟ್ ಅಸೋಸಿಯೇಷನ್ಸ್ ಇದೆ, ಸ್ಪೋರ್ಟ್ಸ್ ಕ್ಲಬ್ಸ್ ಇದೆ. ಎಲ್ಲದಕ್ಕೂ ರಿಜಿಸ್ಟ್ರೇಷನ್ ಮಾಡಿಸ್ತಾರಾ? ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಪ್ಪ ಸ್ವಲ್ಪ. ಮತ್ತು ಇವತ್ತು 19(1)(c) ಪ್ರಕಾರ, ಅಕಾರ್ಡಿಂಗ್ ಟು ಆರ್ಟಿಕಲ್ 19(1)(c), ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಸಂಘ ಮಾಡ್ಕೊಳ್ಬೋದು. ಮತ್ತು RSS ಸಂಘ 100 ವರ್ಷಗಳ ಇತಿಹಾಸ ಇರುವಂಥ ಸಂಘ. ಧಾರ್ಮಿಕ ಕೆಲಸ ಮಾಡ್ತಾ ಇದೆ, ರಾಷ್ಟ್ರೀಯತೆ ಕೆಲಸ ಮಾಡ್ತಾ ಇದೆ, ರಾಷ್ಟ್ರ ಕಟ್ಟುವಂಥ, ರಾಷ್ಟ್ರ ನಿರ್ಮಾಣ ಮಾಡುವಂಥ, ವ್ಯಕ್ತಿ ವಿಕಾಸ ಮಾಡುವಂಥ ಇಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸಗಳು, ಸರ್ಕಾರಗಳು ಮಾಡೋಕ್ಕಾಗದೇ ಇರೋಂಥ ಕೆಲಸಗಳನ್ನ ಇವತ್ತು ಸರ್ಕಾರದಕ್ಕೆ ಪೂರಕವಾಗಿ, ದೇಶಕ್ಕೆ ಪೂರಕವಾಗಿ ಮಾಡ್ತಾ ಇರತಕ್ಕಂಥ ಸಂಸ್ಥೆ ಬಗ್ಗೆ ನಿಮಗೆ ಇಷ್ಟು ಗಾಢವಾಗಿರ್ತಕ್ಕಂಥ ಅಪನಂಬಿಕೆ, ಇದರ ಮೇಲೆ ನೀವು ರಾಜಕೀಯ ಬೆರೆಸುವಂಥದ್ದು ನಿಜವಾಗಲೂ ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ವಯಸ್ಸಿಗೆ, ನಿಮ್ಮ ಅನುಭವಕ್ಕೆ, ನಿಮ್ಮ ಸ್ಥಾನಮಾನಕ್ಕೆ, ನಿಮ್ಮ ಹಿನ್ನೆಲೆಗೆ ಸರಿಯಲ್ಲ ಅಂತ ನನ್ನ ಸ್ನೇಹಿತರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ.